वीडियो स्पॉइल कर रहे थे. ಫುಲ್ ಆನ್ ಎಕ್ಸೈಟ್ಮೆಂಟ್. ಓಕೆ, ಬೆಳಗ್ಗೆಲ್ಲಿದೆ. ಆಮ್ ಐ ಲುಕಿಂಗ್ ಗುಡ್? ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಮುದ್ದಿನ, ನಾನು ಪ್ರತಿ ವಿಡಿಯೋ ನನ್ನ ಮುದ್ದಿನೇ ಸ್ಟಾರ್ಟ್ ಮಾಡಬೇಕು. ಹಲೋ ಹೇಳಿ ಮಗನೇ. ಹಲೋ, ನಮಸ್ಕಾರ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು. ಐ ಲವ್ ಯು. ಉಮ್ಮ. ನಂಗೆ ಕೊಡು. ಓಕೆ. ಸೊ ಇವಾಗ ನಾವು ಎಲ್ಲಿಗೋ ಹೋಗ್ತಾ ಇದ್ದೀವಿ. ಎಲ್ಲಿಗೂ ಅಂದರೆ ಮೇ ಬಿ ನನ್ನ ಲಾಸ್ಟ್ ಟ್ರಿಪ್ಪೇ, ಮದುವೆ ಆಗೋಕ್ಕಿಂತ ಮುಂಚೆ ನನ್ನ ಲಾಸ್ಟ್ ಟ್ರಿಪ್ ವಿತ್ ಮೈ ಕಸಿನ್ಸ್ ಆ್ಯಂಡ್ ವಿತ್ ಮೈ ಫ್ಯಾಮಿಲಿ ಆಬ್ವಿಯಸ್ಲಿ. ಸೊ ಇಲ್ಲಿ ನಮ್ಮ ಅಕ್ಕ ರೆಡಿ ಆಗ್ತಾವಳೆ. ಲಾಸ್ಟ್ ಸೋಲೋ ಟ್ರಿಪ್ ಅಲ್ಲ, ಇದು ಗ್ರೂಪ್ ಬ್ಯಾಚುಲರ್ ಟ್ರಿಪ್. ಅಕ್ಕ ರೆಡಿ ಆಗ್ತಾವಳೆ. ನಾನು ನಿಮಗೆ ಒಂದು ಅಪ್ಡೇಟ್ ಕೊಡ್ತೀನಿ, ಅಂದರೆ ಅಪ್ಡೇಟ್ ಅನ್ನ ಒಂದು ಗ್ಲಿಮ್ಸ್ ಕೊಡ್ತೀನಿ ಎಲ್ಲರೂ ಏನೇನು ಮಾಡ್ತಾವ್ರೆ ಅಂತ. ಸೊ ಹಿಯರ್ ಇಸ್ ಮೈ ಸಿಸ್ಟರ್. ಹಲೋ, ಇವತ್ತು ನಾವು ಎಂತಕ್ಕೆ ಹೋಗ್ತಾ ಇದೀವಿ? ಐ ಆಮ್ ಮೇಕಿಂಗ್ ವ್ಲಾಗ್ಸ್. ಹೌದಾ? ಮಾಡಿ ಕಂಟಿನ್ಯೂ. ಇಲ್ಲಿ ನೋಡಿ ಮೋಹನ್, ಒಂದು ಒಳ್ಳೆ ಫ್ರೆಂಡ್ ಅಂತಾನೆ ಹೇಳ್ಬೋದು. ಮೋಹನ್ ಇಲ್ಲಿ. ಹಾಯ್ ಹೇಳಿ ಮೋಹನ್. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ಮೋಹನ್ ಚಾನೆಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಬಿಯಾಂಡ್ ದ ರೈಟ್ಸ್ ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಬ್ಲಾಗರ್ ಸುಪ್ರಿಯಾ ಪ್ರಕಾಶ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ. ಓಕೆ, ಇವಾಗ ನಾನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾವು ಎಲ್ರೂ ಒಂದು ನೈಟ್ ಔಟ್ ತರ ಹೋಗ್ತಾ ಇದೀವಿ. ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ, ಬಿಕಾಸ್ ತುಂಬಾ ವರ್ಷ ಆದ್ಮೇಲೆ ಹೋಗ್ತಾ ಇದೀವಿ. ಅದು ನಾವು ಎಲ್ಲ ಅಕ್ಕ ತಂಗಿರು ಅಣ್ಣ ತಮ್ಮದಿರು ಎಲ್ಲ ಸೇರ್ಕೊಂಡು ಹೋಗ್ತಾ ಇದೀವಿ. ಸೊ ವೆರಿ 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 ಎಕ್ಸೈಟೆಡ್. ಎಸ್, ಸರಿ ಒಂದು ಸಿಗ್ತೀನಿ ಆಮೇಲೆ. ನೀವು ಬರ್ಬೋದಿತ್ತು, ಬನ್ನಿ ಜಾಯ್ನ್ ಆಗಿ. ಹೌದಾ? ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು, ಬಾಯ್. ಓಕೆ, ಸೊ ನನ್ನ ತಂಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾವಳೆ. ಇಲ್ಲಿ ನೋಡ್ಬೋದು, ಇಲ್ಲಿ ಎಲ್ಲ ರೆಡಿ ಆಗಿದ್ದಾರೆ. ಅದು ನೋಡಿ. ಹಾಯ್. ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ಒಂದು ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು. ಬಿಕಾಸ್ ನಿಮ್ಗೆ ಗೊತ್ತಿದೆ, ನಮ್ಮ ಮುಂಬೈಯಿಂದ ನನ್ನ ತಮ್ಮಂದಿರಿಬ್ರು ಬಂದಿದ್ದಾರೆ. ಮತ್ತು ಅರುಣ್ ಅವರು, ನಮ್ಮ ಭಾವ, ನಮ್ಮ ಅಕ್ಕ, ನಮ್ಮ ಮುದ್ದಿನ, ನನ್ನ ತಂಗಿ, ನಾವೆಲ್ಲರೂ ಇವತ್ತು ಆಚೆ ಹೋಗ್ತಾ ಇದ್ದೀವಿ. ಸೊ ಪ್ರಾಬಬ್ಲಿ ಮದುವೆಗಿಂತ ಮುಂಚೆ ನನ್ನ ಲಾಸ್ಟ್ ಟ್ರಿಪ್ಪೇ ಹೇಳ್ಬೋದು ಇವ್ರ ಜೊತೆ ಎಲ್ಲ. ನಾಳೆಯಿಂದ ಅರ್ಶನ ಸ್ಟಾರ್ಟ್ ಆಗಿಬಿಡುತ್ತೆ, ಮತ್ತೆ ಹೋಗೋಕ್ಕಾಗಲ್ಲ. ಇದು ತುಂಬ ಸಡನ್ ಆಗಿ ಪ್ಲಾನ್ ಮಾಡಿದ್ದು, ಬಿಕಾಸ್ ನನ್ನ ತಮ್ಮಂದಿರಿಗೆಲ್ಲ ಎಲ್ಲ ಕರ್ಕೊಂಡು ಹೋಗ್ಬೇಕಲ್ಲ. ಇವಾಗ ಬಂದವರೇ ಮದುವೆಗೆ ಒಂದು ವಾರ ಮುಂಚೆನೆ ಅಂತ ಹೋಗ್ತಾ ಇದ್ದೀವಿ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀವಿ, ಖುಷಿಯಾಗಿದ್ದೀವಿ, ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀವಿ. ಲೈಕ್ ಮದುವೆಗಿಂತ ಮುಂಚೆ ನನ್ನ ಲಾಸ್ಟ್ ಟ್ರಿಪ್ ಅಂತಾನೆ ಹೇಳ್ಬೋದು. ಲಾಸ್ಟ್ ಬ್ಯಾಚುಲರ್ ಅಂತಲ್ಲ, ಆ ಟ್ರಿಪ್ ಅಂತಾನೆ ಹೇಳ್ಬೋದು. ಮುಂದಕ್ಕೆ ಏನೇನು ಎಲ್ಲಿ ಹೋಗ್ತೀವಿ ಎಲ್ಲ ನಿಮಗೆ ಒಂದು ಗ್ಲಿಮ್ಸ್ ಎಲ್ಲ ಕೊಡ್ತೀನಿ, ಶೇರ್ ಮಾಡ್ತೀನಿ. ಎಂಡ್ವರೆಗೂ ವಿಡಿಯೋ ಹಾಗೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಹೌ ಬಿಸಿ ವಿ ಆರ್ ಅಂತ. ಲಚ್ಚು, ನೀನ್ ಡ್ಯಾನ್ಸ್ ತೋರಿಸು ಅಂತಲ್ಲ. ಯಾವ ಡ್ಯಾನ್ಸ್? ಮಸ್ತ್ ಹುಡುಗಿ ಬಂದು ಸಮಥಿಂಗ್ ಮಸ್ತ್ ಹುಡುಗಿ ಬಂದು. ಸೊ ಇದು ನಮ್ಮ ಡ್ಯಾನ್ಸ್ ವಿಡಿಯೋ. ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಅದು ನಾನು ಬರೀ ಗೆಸ್ಟ್ ಅಪಿಯರ್ಸ್ ತರ ಅಷ್ಟೇ. ಬಂದು ಒಂದೆರಡು ನಿಮಿಷ ಡ್ಯಾನ್ಸ್ ಮಾಡ್ಬಿಟ್ಟು ಆಮೇಲೆ ಹೋಗ್ತೀನಿ. ಸೊ ಇದು ಇವತ್ತಿನ ಔಟ್ಫಿಟ್. ಈ ಟಾಪ್ ಬಂದು ನಂದು. ಇದು ಒಂದು ಲ್ಯಾವೆಂಡರ್ ಟಾಪ್ ಅಂಡ್ ಬ್ಲಾಕ್ ಪ್ಯಾಂಟ್. ಇದಂತೂ ಟಾಪು, ಈ ಜಯನಗರ್ ಪ್ಯಾಂಟ್ 400 rupees ಅಷ್ಟೇ. ಒಂದು ರೆಡ್ ಕಲರ್ ಶೇಡ್ ಲಿಪ್ಸ್ಟಿಕ್ ಅಂಡ್ ಜಸ್ಟ್ ಸ್ವಲ್ಪ ಮಾಯಿಶ್ಚರೈಸರ್ ಮತ್ತೆ ಫೌಂಡೇಶನ್ ಅಲ್ಲ, ಕನ್ಸೀಲರ್. ಇಲ್ಲಿ ನೋಡಿ, ಬಾ ಮುದ್ದಿನ ಇಲ್ಲಿ. ಅಕ್ಕ ನನ್ನ ತಮ್ಮ ಹೀರೋ ಆಗ್ಬಿಟ್ಟು ಹೋಗ್ತಾವನೆ. ಎಲ್ಲರೂ ಬನ್ನಿ, ಒಂದ್ ನಿಮಿಷ. ಪ್ರವೀಣ್ ಆರೆ, ಜಿಜಿ ಒಂದ್ ನಿಮಿಷ ಇಲ್ಲಿ ಬನ್ನಿ. ಪ್ರವೀಣ್ ಆರೆ. ಸೊ ಎಲ್ಲರೂ ರೆಡಿ ಆಗಿದ್ದಾರೆ, ನೋಡ್ಬೋದು ನೀವು. ಅಂಡ್ ನೋಡ್ಬೋದು, ಆಮೇಲೆ ತೋರಿಸ್ತೀನಿ ನಾನು. ಅವರೇ ಇವಾಗ ಕ್ಯಾಮ್ರಾ ಹಿಡ್ಕೊಂಡಿರೋದು. ನನ್ನ ತಮ್ಮ, ನನ್ನ ಚಿಕ್ಕಮ್ಮ, ನಮ್ಮ ಭಾವ,
ಎಲ್ಲರೂ ಹೋಗ್ತಾ ಇದ್ವಿ. ಸೊ ಎಲ್ಲರೂ ಫುಲ್ ಖುಷಿ, ಎಕ್ಸೈಟೆಡಾ? ಫುಲ್ ಖುಷಿ ಬಿಕಾಸ್ ಸೊ ನಾಳೆಯಿಂದ ಇನ್ನ ಹೊರಗಡೆ ಹೋಗಕ್ ಆಗೋದಿಲ್ಲ ಅಲ್ಲ, ಸೊ ಅದಕ್ಕೆ ಮಿಸ್ಸಸ್ ಆಗ್ಬಿಡ್ತಾಳೆ. ಎಸ್, ಮಿಸ್ ಇಂದ ಮಿಸ್ಸಸ್ ಲಕ್ಷ್ಮಿ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಕೆಲವ್ರು ಜನ ನಂಗೆ ಹೇಳ್ತೀರಾ ಲೈಕ್ ಇಷ್ಟು ಅಂದ್ರೆ ಇವಾಗ ಫುಲ್ ಹಸಿ ಮೈ ಅರ್ಶನದ್ದೆಲ್ಲ ಆಮೇಲೆ ಆಚೆ ಹೋಗ್ಬಾರ್ದು ಅಂತ. ಬಟ್ ಇನ್ನು ಅರ್ಶನ ಹಾಕ್ಸಿದ್ರೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಮತ್ತೆ ನಾವು ತುಂಬಾ ಸೇಫ್ ಆಗಿ ನಿಧಾನ ಗಾಡಿ ಓಡಿಸ್ಕೊಂಡು ಬರ್ತೀವಿ, ಸರಿನಾ? Where are you going, guys? ಇವಾಗ ನಾವು ಅರ್ಧ ದೂರ ರೀಚ್ ಆಗಿದೀವಿ. ನಂದು ಮತ್ತೆ ಸತೀಶ್ ಬೈಕಲ್ಲಿ ಬರ್ತವ್ರೆ, ನಾವು ಕಾರಲ್ಲಿ ಹೋಗ್ತಾ ಇದೀವಿ. ಸೊ ಅವರಲ್ಲಿ ಇಲ್ಲೇನೆ ಜೊತೆಲೇ ಇದ್ದಾರೆ, ಪಕ್ಕದಲ್ಲೇ ಬರ್ತಾ ಇದ್ದಾರೆ. ಸೊ ಇವಾಗ ನೋಡ್ಬೇಕು ಡೆಸ್ಟಿನೇಷನ್ ಎಲ್ಲಿ ನಾವು ಹೋಗ್ಬಿಟ್ಟು ತಲುಪ್ತೀವಿ. ಇವಾಗ ಸದ್ಯಕ್ಕೆ ಡೆಸ್ಟಿನೇಷನ್ ಯಾವ್ದು ಅಂತ ನನಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ. ಇಲ್ಲಿ ತುಂಬಾ ಅನ್ಪ್ಲಾನ್ಡ್ ಇದು ಆಕ್ಚುಲಿ. ಹೌದು, ನೋಡೋಣ ಎಲ್ಲಿಗೆ ಹೋಗ್ತೀವಿ ಅಂತ ನೋಡೋಣ. ಅಲ್ಲಿಗೆ ಹೋದ್ಮೇಲೆ ನಿಮ್ಗೆ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡಿ ಹೇಳ್ತೀವಿ. ಓಕೆ, ಸೊ ಇವಾಗ ನಾವು ಕಾಫಿಗೆ ಅಂತ ಬ್ರೇಕ್ ತಗೊಂಡ್ವಿ. ಹಾಗೆ ವಾಶ್ರೂಮ್ ಹತ್ರ ಬಂದು ನಿಂತಿದ್ದೀವಿ. ಸೊ ಇಲ್ಲಿ ನೋಡಿ, ಈ ಮರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಒಂಥರ ಸಕ್ಕತ್ತಾಗಿದೆ ಅಲ್ಲ? ಕಾಣಿಸಿದ್ದು ಮೇಲ್ಗಡೆ ಮಾಡು, ಸಕ್ಕತ್ತಾಗಿದೆ. ಅಂದ್ರೆ ಅವ್ರು ಕಟ್ ಮಾಡಿರೋ ರೀತಿ ತುಂಬಾ ಚೆನ್ನಾಗಿದೆ, ಚಾಪ್ ಮಾಡಿರೋದು. ಡಿಸೈನ್ ಬ್ಯಾಕ್ ಕ್ಯಾಮ್ರಾ ಅಂತ ತೋರಿಸಿದ್ರೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಲೈಟ್ ಕಡಿಮೆ ಡಿಮ್ ಲೈಟ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿದೆ. ಸೊ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಕೋಲಾರ ಸೈಡಿಗೆ ಹೋಗ್ತಾ ಇರೋದ್ರಿಂದ, ಸೊ ಕೋಲಾರ ಸೈಡಲ್ಲಿ ಇದೊಂದು ಯಾವುದು ವಿಷ್ಣು ಭವನ ಅಂತ ಇದೆ. ಸೊ ಇಲ್ಲಿ ಸ್ಟಾಪ್ ಮಾಡಿದ್ವಿ. ಅಂದ್ರೆ ಇಲ್ಲಿ ಆಂಬಿಯನ್ಸು ತುಂಬಾ ಚೆನ್ನಾಗಿದೆ, ಫುಲ್ ಗ್ರೀನ್ರಿ ಚೆನ್ನಾಗಿದೆ. ದಿವಾಲಿ ಅಂತ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ಚೆನ್ನಾಗಿದೆ. ಒಂಥರ ಫ್ರೆಶ್ ವೈಬ್ಸ್, ಒಂಥರ ಫುಲ್ ಪಾಸಿಟಿವಿಟಿ ಬರ್ತಾ ಇದೆ ಅಲ್ವಾ ಅಕ್ಕ? ಓಕೆ, ಸೊ ಇವಾಗ ನಾವು ಹೋಗ್ತೀವಿ, ಮುಂದೆ ಸಿಗ್ತೀವಿ. ಒಂಥರ ಫುಲ್ ಬರೀ ಪ್ಯೂರ್ ವುಡ್ದು ತುಂಬ ಚೆನ್ನಾಗಿ ಕ್ಯೂಟ್ ಐಟಮ್ಸ್ ಇದೆ. ಸ್ಪೂನ್ ಆಗಲಿ ಅಥವಾ ಮಕ್ಕಳು ಟಾಯ್ಸ್ ಆಗಿರಲಿ ಅಲ್ವಾ? ಇಲ್ಲಿ ನೋಡಿ, ಇದು ಮೊಟ್ಟೆನ, ಇದು ಏನು ಕಲ್ಲ, ಇದಿಷ್ಟು ಫುಲ್ ಮೊಟ್ಟೆ ಥರನೇ ಕಾಣಿಸ್ತಿದೆ. ಚೆನ್ನಾಗಿದೆ ಅಲ್ಲ? ಕ್ಯೂಟ್ ಆಗಿದೆ. ಹಾಂ, ಇದು ಚಳಿಗ. ಹಾಂ, ಚಳಿಗ ಚೋಟ ಟೆನ್ಷನ್ ಕ್ಯೂ ಬರುತ್ತೆ. ಎಷ್ಟು ಮ್ಯಾಮ್ ಇವೆಲ್ಲ? ಅವ್ನು ಆಡೋ ಟೈಮ್ ಅದು. ಇವಾಗ ಇನ್ನೊಂದು ಬರುತ್ತಲ್ಲ, ಅದನ್ನು ಆಡೋ ಟೈಮ್ ಅದು. ಸರಿ, ಬನ್ನಿ ಹೋಗೋಣ. ಚೆನ್ನಾಗಿದೆ. ಇನ್ನು ನನ್ನ ತಮ್ಮ ಸೋನು ನಡಿ ಅಂತ ಇದ್ದಾನೆ. ನಡಿ. ಆ ಕಡೆ ಎಲ್ಲ ಫ್ರೇಮ್ಸ್ ಇದೆ. ಓ ವಾವ್, ನೈಸ್. ಓ, ಫುಲ್ 5D. ಇದು ಫುಲ್ ಒಂಥರ ರಿಯಲ್ ಆಗಿ ಕಾಣಿಸ್ತಿದೆ ಅಲ್ವಾ? ಚೆನ್ನಾಗಿದೆ. ಆಕ್ಚುಲಿ ಒಂಥರ ಹಂಗೆ ಬರುತ್ತೆ ಅಂತ ಅನ್ಸುತ್ತೆ ಅಲ್ವಾ? ರಿಯಲ್ ಆಗಿ ಕಾಣಿಸೋ ಕಣ್ಣು ಅಂತ ಚೆನ್ನಾಗಿದೆ. ಶೆಕೆ ಆಗಿಲ್ಲ, ಇವಾಗ ಕ್ಯಾಮ್ರಾ ಆನ್ ಮಾಡ್ಕೊಂಡು ಶೆಕೆ ಆಗೋಯ್ತು. ಅದು ತುಂಬಾ ದಪ್ಪ ನೋಡಿ. ಬೆಳ್ಳೆ ಕಾಣಿಸ್ತಾವೆ. ಸೊ ಟ್ರಿಪ್ ತುಂಬಾ ಎಕ್ಸೈಟೆಡ್ ಆಗಿದೆ, ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಮುಂದಕ್ಕೆ ಏನಾಗುತ್ತೆ ಅಂತ ನಿಮಗೆ ತಿಳಿಸ್ತೀವಿ. ಓಕೆ, ಸೊ ಇವಾಗ ನಾವು ಅರುಣ್ ಅವ್ರದ್ದು ಅಂದ್ರೆ ನಂದು ಮತ್ತೆ ಅರುಣ್ ಅವ್ರದ್ದು ಅಲ್ವಾ? ಅರುಣ್ ಅವರೇ,
ಎಸ್ ಸೊ ನಮ್ದು ನಾವು ಫಸ್ಟ್ ಟೈಮ್ ಇವಾಗ ಇಷ್ಟು ಲಾಂಗ್ ಡ್ರೈವ್ ಹೋಗ್ತಿರೋದು. ಅದು ತುಂಬಾ ಖುಷಿ ಇಂತಕಪ್ಪ ಆಗ್ತಿದ್ರು ಬಿಕಾಸ್ ನಾನು ಫ್ಯಾಮಿಲಿ ಕರ್ಕೊಂಡು ನನ್ನ ತಮ್ಮಂದಿರು, ನನ್ನ ತಂಗಿ, ನಮ್ಮ ಅಕ್ಕ, ನಮ್ಮ ಭಾವ ಎಲ್ಲರೂ ಕರ್ಕೊಂಡು ಹೋಗ್ತಾ ಇದೀವಿ. ತುಂಬಾ ಒಂಥರ ಖುಷಿ ಅನಿಸ್ತಾ ಇದೆ. ಓಕೆ, ನಮ್ಮ ಕರಲ್ಲಿ ನಾವು ಫಸ್ಟ್ ಟೈಮ್ ಇಷ್ಟು ಲಾಂಗ್ ರೈಡ್ ಹೋಗ್ತಿರೋದು ಏನೋ. ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ಮ್ಯೂಸಿಕ್ ಪ್ಲೇ ಮಾಡ್ಕೊಂಡು ಮಸ್ತಾಗಿದೆ. ಓಕೆ, ಸೊ ಇವಾಗ ನಾವು ಊಟಕ್ಕೆ ಅಂತ ನೋಡ್ತಾ ಇದೀವಿ ಎಲ್ಲಿ ಊಟ ಮಾಡಬೇಕು ಅಂತ. ಬಟ್ ನನ್ನ ಭಾವ ಮತ್ತೆ ನನ್ನ ತಮ್ಮ ಆಲ್ರೆಡಿ ಅವ್ರ ಬೈಕಲ್ಲಿ ಮುಂದೆ ಹೋಗಿದ್ದಾರೆ. ಆ್ಯಂಡ್ ನಮ್ಗೆ ಊಟ ಮಾಡೋ ಪ್ಲಾನ್ ಇದ್ದು NH75 ಅಲ್ಲಿ, ಅದು ಆಲ್ರೆಡಿ ಹಿಂದೆ ಹೋಗಾಯಿತು. ಸೊ ಇವಾಗ ಸದ್ಯಕ್ಕೆ ಬರ್ತಿರೋದು ಕೋಲಾರದು ಫೇಮಸ್ CCD. ಅಲ್ಲಿ ಹೋಗಿ ಒಂದು ಸ್ವಲ್ಪ ಹಾಗೆ ಟೈಮ್ ಪಾಸ್ ಅರಟೆ ಎಲ್ಲ ಹೊಡ್ಕೊಂಡು ಮತ್ತೆ ನಾವು ಹಿಂದೆ ಬಂದು NH75 ಹೋಗಿ ಮತ್ತೆ ಮುಂದೆ ನಮ್ಮ ಡೆಸ್ಟಿನೇಷನ್ನ ಕಂಟಿನ್ಯೂ ಮಾಡ್ತೀವಿ. ಸದ್ಯಕ್ಕೆ ನನ್ಗೆ ಹಿಂಗೆ ಅನಿಸ್ತಾ ಇದೆ, ಹಿಂಗೇನೆ ಆಗೋದು. ಒಂಥರ ಚೆನ್ನಾಗಿ ಹೋಗ್ತಾ ಇದೆ. ಕಮಾನ್ ಮುದ್ದಿನ. ಸೊ ಇವಾಗ ನಾವು CCDಗೆ ಬಂದಿದ್ದೀವಿ. ಕೆಫೆ ಕಾಫಿ ಡೇ ಕೋಲಾರದು, ತುಂಬ ಫೇಮಸ್ ಇದು. ಇಲ್ಲಿ ನಮ್ಮ ಕ್ರೆಟಾ ಕಾರ್, ಇಲ್ಲಿ ಎಲ್ಲರೂ ಅಕ್ಕ ತಂಗಿ ಅರುಣ್ ಅವರು ಎಲ್ಲರೂ ಇಲ್ಲಿದ್ದಾರೆ. ಸೊ ನನ್ನ ಭಾವ ಮತ್ತು ನನ್ನ ತಮ್ಮ ಆಲ್ರೆಡಿ ಬಂದುಬಿಟ್ಟಿದ್ರು. ಅಲ್ಲವ್ರು ವೆಯ್ಟ್ ಮಾಡ್ತಾವ್ರೆ ನೋಡಿ. And this is cutie. ಓಕೆ, ಸೊ ನಾವು CCD ಬಂದಿದ್ದ ರೀಸನ್ ಏನಪ್ಪ ಅಂದರೆ ಅಕ್ಕ ಮತ್ತು ನನ್ನ ತಮ್ಮ ಮತ್ತು ಭಾವ ಬೈಕಲ್ಲಿ ಬಂದ್ರಲ್ಲ, ಸೊ ಅವ್ರು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ರು. ನಾವು ಹಿಂದೆ ಒಂದು ಬ್ರೇಕ್ ತಗೊಂಡ್ವಲ್ಲ, ಅದಕ್ಕೆ ಒಂದು ಸ್ವಲ್ಪ 10 ಮಿನಿಟ್ಸ್ ಡಿಲೇ ಆಯ್ತು ನಾವು ಬಂದಿದ್ದು. ಸೊ ಇವಾಗ ಇಲ್ಲಿ ಕಾಫಿನ ಅಥವಾ ಏನಾದರೂ ಒಂದು ಚಿಪ್ಸ್ ಏನಾದರೂ ತಿನ್ಕೊಂಡು ಮತ್ತೆ ಹಿಂದೆ ಹೋಗಿ NH75ಗೆ ವೆಜ್ ನಾನ್ ವೆಜ್ ಎರಡೂ ಸಿಗುತ್ತಲ್ವ ಅಲ್ಲಿ. ಆಕ್ಚುಲಿ ರಿವ್ಯೂ ನೋಡ್ತಾ ಇದ್ವಿ, ಓಕೆ ಇಷ್ಟ ಥರ ಇದೆ ಅಂತ ಹೇಳ್ತಾ ಇದ್ದಾರೆ. ರಿವ್ಯೂಸ್ ಚೆನ್ನಾಗಿ 3.7 ಕೊಟ್ಟಿದ್ದಾರೆ. ಸೊ ನೋಡಬೇಕು, ಮುಂದೆ ಏನಾದರೂ ಹೋದರೆ ಅಲ್ಲಿ ಜಾಸ್ತಿ ನಾನ್ ವೆಜ್ ಇಲ್ಲ, ವೆಜ್ಜೇ ಇರೋದು. ಬಟ್ ಇವಾಗ ಕಾರ್ತಿಕ ನಡೀತಿರೋದ್ರಿಂದ ನಾವು ನಾನ್ ವೆಜ್ ತಿನ್ನೋದಿಲ್ಲ. ಬಟ್ ನನ್ನ ತಮ್ಮ ಅರುಣ್ ಅವರೆಲ್ಲ ತಿಂತಾರೆ. ಸೊ ಮದ್ವೆ ಆದ್ಮೇಲೆ ನಾನು ಕಾರ್ತಿಕನೂ ತಿನ್ನಂಗಿಲ್ಲ ಮತ್ತೆ ಶ್ರಾವಣನೂ ತಿನ್ನಂಗಿಲ್ಲ. Don't go to this place. The food was really horrible. Waste of money. Blah blah blah. ಓಕೆ, ಸೊ ಇವಾಗ ಈ ರಿವ್ಯೂಸ್ ಎಲ್ಲ ನೋಡ್ತಾವ್ರೆ. One of the worst restaurant I visited. Average. Let's find something else then. ಓಕೆ, ಸೊ ಇಲ್ಲಿ ನಾವು ಡಿಸೈಡ್ ಮಾಡ್ತೀವಿ ಆಮೇಲೆ ಎಲ್ಲಿಗೆ ಹೋಗ್ಬೇಕು ಅಂತ. ಬಟ್ ಹೊಟ್ಟೆ ತುಂಬ ಹಸಿತಾ ಇದೆ, ಬೇಗ ಡಿಸೈಡ್ ಮಾಡಿ. ಎಸ್, ನಾನ್ ವೆಜ್ ತಿನ್ನಬೇಕು ಅಂದರೆ ತುಂಬಾನೇ ಟೆಂಪ್ಟ್ ಆಗ್ತಾ ಇದೆ. ಆದರೆ ಇವಾಗ ಕಾರ್ತಿಕ್ ಮಾಸ ಏನು ಮಾಸ? ಕಾರ್ತಿಕ್ ಸ್ಟಾರ್ಟ್ ಆಗಿ ಇನ್ನು ಕರೆಕ್ಟಾಗಿ 3 ದಿವಸನೂ ಆಗಿರೋ ಆಲ್ರೆಡಿ ಅವ್ರು ನಾನ್ ವೆಜ್ ತಿನ್ಬೇಕು. ಬಟ್ ಪ್ರಾಬಬ್ಲಿ ಇವಾಗ ದಿವಾಲಿ ಮುಗ್ದೈತೆ, ಮಮ್ಮಿ ತಿನ್ಬೋದು ಅಂತ ಹೇಳಿದ್ದಾರೆ. ಸೊ ಐ ವಿಲ್ ವಿಡಿಯೋ ಸ್ಪಾಯಿಲ್ ಕರ್ ಆಯ್ತು. ಓಕೆ, ಸೊ ಆ್ಯಕ್ಚುಲಿ ನಾವು ಡಿನ್ನರ್ಗೆ NH75 ಅಂತ ಅಂದ್ಕೊಂಡ್ವಿ. ಬಟ್ ದೆನ್ ಎಂಪೈರ್ ರಿವ್ಯೂಸು ತುಂಬ ಚೆನ್ನಾಗಿದೆ. ಆ್ಯಂಡ್ ಮೋರ್ ಓವರ್ ಎಂಪೈರಲ್ಲಿ ನಾನ್ ವೆಜ್ ಊಟ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ನಮ್ಮ ಜೊತೆ ಬಂದವರಲ್ಲ ಅವ್ರು ತುಂಬ ನಾನ್ ವೆಜ್ ಪ್ರಿಯರು. ಸೊ ಅದಕ್ಕೆ ಇವಾಗ ಎಂಪೈರಿಗೆ ಬಂದಿದ್ದೀವಿ. ಇವಾಗ ಊಟ ಮಾಡಬೇಕು, ತುಂಬ ಹೊಟ್ಟೆ ಹಸಿತಾ ಇದೆ. ಜಸ್ಟ್ ಇಳಿದ್ವಿ ಇವಾಗ. ಅಕ್ಕ ವಾಟ್ಸಪ್. ಫೈನಲಿ ಆ್ಯಕ್ಚುಲಿ ನಾವು NH75 ಹೋಗ್ತಾ ಇದ್ವಿ. ಬಟ್ ಪೆಟ್ರೋಲ್ ಬಂಕ್ ಪಕ್ಕನೇ ಎಂಪೈರ್ ಹೋಟೆಲ್ ಇತ್ತು. ಸೊ ಇವಾಗ ಎಲ್ಲರೂ ಎಂಪೈರ್ ಹೋಟೆಲ್ ಬಂದಿದ್ದೀವಿ, ಚೆನ್ನಾಗಿ ಬಾರ್ಸೋಣ. ಬಟ್ ಏನು ಗೊತ್ತಾ, ಇವಾಗ ಅನ್ಸದ ಅಯ್ಯೋ ನಾನ್ ವೆಜ್ ತಿನ್ಬೇಕು. KFCಗೆ ಹೋಗ್ಬಿಟ್ಟು ದಾಲ್ ಚಾವಲ್ ತಿಂದಂಗೆ ನೀನು ಎಂಪೈರ್ಗೆ ಬಂದ್ಬಿಟ್ಟು ವೆಜ್ ತಿನ್ಬೇಕು ಅಷ್ಟೇ. ನಾನು ಇವಾಗ ನಾನ್ ವೆಜ್ ತಿನ್ಬೇಕು ಅಂತ ಕ್ರೇವಿಂಗ್ಸ್ ಆಗ್ತಿದೆ. ಬಟ್ ಚಳಿಗೆ ನಾನ್ ವೆಜ್ ಖಾರವಾಗಿ ಮಸ್ತಾಗಿರುತ್ತೆ, ಸ್ಪೈಸಿ ಸಖತ್ತಾಗಿರುತ್ತೆ. ಬಟ್ ನಾನು ಎಂಪೈರ್ ಹೋಟೆಲ್ಗೆ ಎಷ್ಟೊತ್ತಿ ಬಂದಿದ್ದೀನಿ ಅಷ್ಟೊತ್ತಿ ಎಲ್ಲ ಸ್ಪೈಸಿನೇ ಇರಲ್ಲ ಫುಡ್, ಅದೇ ಪ್ರಾಬ್ಲಮ್. ಬಟ್ ವಿ ವಿಲ್ ಎಂಜಾಯ್. ವೆಜ್ಜಲ್ಲೇ ಚೆನ್ನಾಗಿರೋದು ಬೇಬಿ ಕಾರ್ನ್ ಮಂಚೂರಿ ಮಾಡೋಣ. ಬೇಬಿ ಕಾರ್ನ್ ಮಂಚೂರಿ, ಗೋಬಿ ಮಂಚೂರಿ, ಏನಾದರೂ ವೆಜ್ಜಲ್ಲೇ ಚೆನ್ನಾಗಿ ಆರ್ಡರ್ ಮಾಡೋಣ. ಎಸ್, ವೆರಿ ಎಕ್ಸೈಟೆಡ್ ಟು ಈಟ್, ಟು ಎಂಜಾಯ್. ಅರುಣ್ ಅವರು ಮತ್ತೆ ಎಲ್ಲೋ ಅವ್ರೆ ಲಕ್ಷಿತು ಆಡ್ತವ್ರೆ ಅವರು. ಹೋಗ್ಬಿಟ್ಟು ಬರ್ತೀನಿ. ಹಾಂ ಸರಿ, ಹೋಗ್ಬಾ. ಓಕೆ, ಸೊ ಇವಾಗ ಹೋಗಿ ಆರ್ಡರ್ ಮಾಡಿ ಊಟ ಬರುತ್ತಲ್ಲ ಆವಾಗ ನೋಡ್ಬೋದು ಏನು ಮಾಡ್ತಾವನೆ. ಆ್ಯಕ್ಚುಲಿ ನಮ್ಮ ಟೇಬಲ್ ಇರೋದದು, ಬಟ್ ಮುದ್ದಿನ ಅವನಲ್ಲ. ಲಕ್ಷಿ ಏನು ಮಾಡ್ತಿದ್ದಿ ಮಗ ನೀನು? ಓ ನನ್ನ ಮುದ್ದಿನ ಗುಡ್ ಬಾಯ್ ನೋಡಿ. ಓ ಅಪ್ಪು ಸರ್, Second ಮಾಡಿ ಎಲ್ಲ
ಏನಿಲ್ಲ ಒಂದ್ರೆ 2 ಪೀಸ್ ಬರುತ್ತಲ್ಲ. 2 ಸಾಲುತ್ತಾ? ಸಾಲಲ್ಲ. 7 ಇಲ್ಲ. ನಾನು ಎಷ್ಟು ಇವಾಗ 7 ಜನ ಇದ್ದೀವಿ. 7 ಹೇಳೋಣ. ಏ ಲಕ್ಷ್ಮಿ ಮಾಡ್ಬಾರ್ದು. ಒಂದು ರುಮಾಲಿ ರೇಟಿಂಗ್ ಹೋಗ್ತೀನಿ ಅಂತ ಎಷ್ಟು ಸಲ್ಲಿ ಬ್ರೆಡ್ ಒಂದು ರುಮಾಲಿ ನೀವು ಕೊಡ್ತೀನಿ ಸುಮ್ಮನೆ. 7 ಬಟರ್ ಓಕೆ ಫ್ರೆಂಡ್ಸ್, ಇವಾಗ ನೀವು ಇಲ್ಲಿ ನೋಡ್ಬೋದು, ನಾವು ಇವಾಗ ಎಂಪೈರಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು NH75, ಬಟ್ ದೆನ್ ಎಂಪೈರಿಗೆ ಬಂದ್ವಿ ಬಿಕಾಸ್ ಅದು ಹಿಂದೆನೇ ಹೊರಟೋಯ್ತಲ್ವ, ಅದಕ್ಕೆ. ಆ್ಯಂಡ್ ಎಂಪೈರಲ್ಲಿ ನಾನ್ ವೆಜ್ ತುಂಬಾ ಚೆನ್ನಾಗಿ ಸಿಗುತ್ತೆ. ನಿಮಗೆಲ್ಲರೂ ಗೊತ್ತಿರ್ಬೋದು ಎಂಪೈರ್ ಇಸ್ ಮೆಂಟ್ ಫಾರ್ ನಾನ್ ವೆಜ್ ಅಂತ. ಸೊ ನಮ್ಮ ಗ್ಯಾಂಗಲ್ಲಿ ತುಂಬ ಜನ ನಾನ್ ವೆಜ್ ಪ್ರಿಯರು, ಹಾಗೆ ಹೇಳಿದಾಗೆ. ಸೊ ಅವ್ರು ನಾನ್ ವೆಜ್ಜೇ ಬೇಕಿತ್ತು. ನಾನು ಮತ್ತು ಅಕ್ಕ ಮಾತ್ರ ವೆಜ್ಜು, ಕಾರ್ತಿಕ ಅಂತ ನಾವು ಬರೀ ವೆಜ್ ಪ್ರಿಫರ್ ಮಾಡ್ತಾಯಿದ್ವಿ. ಸೊ ನಾನ್ ವೆಜ್ ಅವರೆಲ್ಲ ಅದೇ ಕಬಾಬು, ಲಾಲಿಪಾಪು, ಚಿಕನ್ ಬಿರಿಯಾನಿ ಅದು ಇದೆಲ್ಲ ಆರ್ಡ್ರ್ ಮಾಡಿದ್ವಿ. ನಾವು ವೆಜ್ ಅವ್ರು ಮಾತ್ರ ಅದೇ ನಮ್ಮ ವೆಜ್ಜಲ್ಲಿ ಏನಪ್ಪ ನಾನ್ ವೆಜ್ ಅಂದರೆ ಅದೇ ಬೇಬಿಕಾರ್ನ್ ಮಂಚೂರಿ ಆಗಲಿ, ಗೋಬಿ ಮಂಚೂರಿ ಆಗಲಿ, ಮಶ್ರೂಮ್ ಮಸಾಲ, ನಮ್ಗೆ ಇದೇ ಒಂಥರ ನಾನ್ ವೆಜ್ ಥರ. ಸೊ ನಾವು ಅದನ್ನ ಎಂಜಾಯ್ ಮಾಡ್ತಾಯಿದ್ವಿ. ಅವ್ರು ನಾನ್ ವೆಜ್ನ ಎಂಜಾಯ್ ಮಾಡ್ತಾಯಿದ್ವಿ, ನಾವು ವೆಜ್ನ ಎಂಜಾಯ್ ಮಾಡ್ತಾಯಿದ್ವಿ. ಊಟ ತುಂಬಾ ಚೆನ್ನಾಗಿದೆ. ನಾನು ಮಶ್ರೂಮ್, ನಾವು ಇಬ್ಬರು ಮಾತ್ರ ವೆಜ್, ನೆಕ್ಸ್ಟ್ ನಾನ್ ವೆಜ್ ತುಂಬ ಚೆನ್ನಾಗಿದೆ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಎಲ್ಲ ವೆರೈಟೀಸ್ ಎಲ್ಲ ತಂದಿದ್ವಿ. ನಾವು ಈ ಥರ ಕಸಿನ್ಸ್ ಎಲ್ಲ ಒಟ್ಟಿಗೆ ತಿಂದು ತುಂಬ ವರ್ಷಗಳಾಗಿದ್ದು. ಸೊ ತುಂಬಾ ಖುಷಿ ಆಯ್ತು ನಮಗೆ ಇವೆಲ್ಲ ಜೊತೆಗೆ ತಿಂದು ಎಲ್ಲ ನಮ್ಮ ಓಲ್ಡ್ ಮೆಮೊರೀಸ್ ಎಲ್ಲ ರೀಫ್ರೆಶ್ ಆಗಿ ಚೆನ್ನಾಗಿತ್ತು. ಒಂಥರ ಚಿಟ್ ಚಾಟ್ ಮಾಡಿಕೊಂಡು ಒಬ್ರೊಬ್ಬರನ್ನ ರೇಗಿಸ್ಕೊಂಡು ಎಲ್ಲ ನಾವು ಎಂಜಾಯ್ ಮಾಡ್ತಾಯಿದ್ವಿ. ಓಕೆ ಫ್ರೆಂಡ್ಸ್, ಸೊ ಇವಾಗ ನಾವು ಊಟ ಎಲ್ಲ ಯಮ್ಮಿ ಊಟ ಮುಗಿಸ್ಕೊಂಡು ಇಲ್ಲಿ ಆಚೆ ಬಂದ್ವಿ. ಆಚೆ ಅಂದರೆ ಅಲ್ಲೇ ಹೋಟೆಲ್ ಪಕ್ಕದಲ್ಲೇ ಒಂದು ಪ್ಲೇ ಏರಿಯಾ ಇತ್ತು. ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಆಡ್ಬೋದಿತ್ತು. ಅಂದರೆ ಅಲ್ಲಿ ದೊಡ್ಡವ್ರು ಆಡಿ ಅಂತ ಅಲ್ಲಿ ಏನು ಬರ್ದಿರಲಿಲ್ಲ, ಬಟ್ ನಾವು ಆದರೂ ಆಡ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು. ಅಲ್ಲಿ ಹೇಳೋರು ಕೇಳೋರು ಯಾರೂ ಇರಲಿಲ್ಲ. ನಮ್ಮದೇ ಫ್ಯಾಮಿಲಿ, ನಮ್ಮದೇ ಹವಾಲೆಲ್ಲ ಸಕ್ಕತ್ತಾಗಿ ಆಡ್ತಾಯಿದ್ವಿ. ಜೋಕಾಲಿ ಆಗಲಿ, ಆಮೇಲೆ ಸ್ಲೈಡ್ ಆಗಲಿ, ಅಲ್ಲಿ ಚಿಕ್ಕ ಮಕ್ಕಳನ್ನ ಸೈಡಲ್ಲಿ ಇಟ್ಬಿಟ್ಟು ನಾವೇ ದೊಡ್ಡವರೆಲ್ಲ ಆಡ್ತಾಯಿದ್ವಿ. ಅಷ್ಟು ಚೆನ್ನಾಗಿತ್ತು. ಅಲ್ಲಿ ನೋಡ್ಬೋದು ಅಕ್ಕ ಲಕ್ಷಿತನ ತಿನ್ನಿಸ್ತಾ ಇದ್ದು. ಆಮೇಲೆ ಲಕ್ಷಿತ್ ನಾವು ಎಲ್ಲ ಸೇರಿಕೊಂಡು ಇದು ಸರ್ಕಲ್ ಏನೋ ಅಂತಾರಲ್ಲ, ಈ ಗೇಮ್ನ ಆಡ್ತಾ ಇದ್ವಿ. ನನ್ನ ತಮ್ಮ ನಂಗೆ ರೇಗಿಸ್ತಾ ಇದ್ದ. ಆ್ಯಕ್ಚುಲಿ ನಾನು ಲಕ್ಷಿತ್ ತಿಳಿದೆ ಸ್ವಲ್ಪ ಜೋರಾಗಿ ನಿಂಗೆ ತಳ್ತೀನಿ ಅಂತ. ನಂಗೆ ಬೇಡ ಕೊಣೋ, ಸಾರಿ ಅಂದ್ಕೊಂಡು ನಾನು ಹಿಡಿದ್ಬಿಟ್ಟೆ ಫಸ್ಟು. ಚೆನ್ನಾಗಿತ್ತು ಒಂಥರ. ನೋಡಿ ಅಲ್ಲಿ ನೀವು ನೋಡ್ಬೋದು. ಆಮೇಲೆ ಮತ್ತೆ ನಾನು ಸ್ವಿಂಗ್ ಹತ್ರ ಬಂದೆ. ಆ ಸ್ವಿಂಗ್ ಇರುತ್ತಲ್ಲ, ಎಷ್ಟು ಆಡಿದ್ರು ಇನ್ನೂ ಆಡಬೇಕು ಅಂತ ಅನಿಸುತ್ತೆ. ಮತ್ತೆ ಆ ಕಡೆ ಬಂದು ಹಾಗೆ ಸುಮ್ಮನೆ ರಿಲ್ಯಾಕ್ಸ್ ಆಗ್ತಾಯಿದ್ವಿ. ಸುಮ್ಮನೆ ಹಂಗೇ ಕಷ್ಟ ಸುಖ ಎಲ್ಲ ಮಾತಾಡಿಕೊಂಡು ಇದ್ವಿ. ಚೆನ್ನಾಗಿತ್ತು ಒಂಥರ. ಓಕೆ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು ನಾವು ಸ್ವಿಂಗ್ ಆಡ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು ಸ್ವಿಂಗ್ ಆಡಬೇಕಾದ್ರೆ. ಅದಿರುತ್ತಲ್ಲ, ಮನುಷ್ಯರಿಗೆ ಎಷ್ಟೇ ದುಃಖ ನೋವು ಅಂತ ಒಂದಿದ್ರೆ ಆ ಸ್ವಿಂಗ್ ಆಡಬೇಕಾದ್ರೆ ಅವೆಲ್ಲ ಮರ್ತೋಗ್ತೀವಿ. ನನಗಂತೂ ಪರ್ಸ್ನಲಿ ಹಾಗೆ ನಾನು ಸ್ವಿಂಗ್ ಮೇಲೆ ಕುತ್ಕೊಂಡ್ರೆ, ಅಂದರೆ ಆ ಜೋಕಾಳೇನೋ ಇರುತ್ತಲ್ಲ ಅದ್ರ ಮೇಲೆ ಕುತ್ಕೊಂಡ್ರೆ ನಂಗೆ ಏನು ಅಂದರೆ ನಾನು ಎಲ್ಲಿದ್ದೀನಿ ಅಂದರೆ ನಂಗೆ ಗೊತ್ತಿರಲ್ಲ, ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಎಲ್ಲರೂ ಹೀಗೆ ಅಲ್ವಾ ನಾವು. ಸೊ ಅದಾದ್ಮೇಲೆ ನನ್ನ ತಮ್ಮಂಗೆ ಬಿಟ್ಕೊಟ್ಟೆ. ಅವ್ನು ಹೇಳ್ತಾ ಇದ್ದೆ ನಂಗೆ ಬಿಟ್ಕೊಡು, ನಾನು ಆಡಬೇಕು ಅಂತ. ಆಮೇಲೆ ಅವನು ಬಿಟ್ಕೊಟ್ಟೆ. ಆಮೇಲೆ ತುಂಬ ಚಳಿ ಇತ್ತು, ತುಂಬ ಬ್ರೀಸ್ ಇತ್ತು ಅಲ್ಲಿ. ಅದು ಚೆನ್ನಾಗಿತ್ತು, ಆ ವೈಬ್ಸ್ ಒಂಥರ. ಹೇಳು. ಸೊ ಊಟ ಆಯಿತು, ಸಕ್ಕತ್ತಾಗಿತ್ತು. ವೆಜ್ ಚೆನ್ನಾಗಿತ್ತು, ನಾನ್ ವೆಜ್ಜು ಚೆನ್ನಾಗಿತ್ತು. ಅದಕ್ಕಿಂತ ಜಾಸ್ತಿ ಏನು ಚೆನ್ನಾಗಿತ್ತು ಅಂತಂದರೆ ನಾವಲ್ಲಿ ಆಡಿದ್ದು ಜೋಕಾಳಿ, ಅದೇನಂತಾರೆ ಅದನ್ನ ಸ್ವಿಂಗು, ಆಮೇಲೆ ಸ್ಲೈಡು ಚೆನ್ನಾಗಿತ್ತು. ಅದು ಜಾಸ್ತಿ ಎಂಜಾಯ್ ಮಾಡಿದ್ವಿ ನಾವಿನ್ನು. ಚೆನ್ನಾಗಿತ್ತು. ಮಕ್ಕಳು ಹತ್ತು ಬೇಡ, ಬೀಳ್ತೀಯಾ, ಸುಮ್ಮನೆ ನಿಂಚಬೇಕು.